ಈ ನಾಲ್ಕನೇದು ಮೋಹದ ಜೊತೆಯಲ್ಲಿ ಕ್ರೋಧ, ಮಾನ, ಲೋಭ ಹಾಗೂ ನಾಲ್ಕನೇದು ಯಾವುದು? ಕ್ರೋಧ, ಮಾನ, ಮಾಯ, ಲೋಭ. ಮಾಯ ಅಂದ್ರೆ ಕಪಟ. ಮಾಯಾ ಅಂದ್ರೆ ನೀವ್ ಹೇಳಿದ್ರಿ ಮಾಯದಿಂದ 4 ಬರ್ತವೆ ಅಂತ. ಅದು ಮೂಲ ಮಾಯ, ಸ್ವರೂಪದ ಅಜ್ಞಾನ ಮೊದಲನೇದು. ಆಮೇಲೆ 4 ಕ್ರೋಧ, ಮಾನ, ಮಾಯ, ಲೋಭ. ಮೊದಲನೇ ಮಾಯೆಗೆ ಆವರಣ, ಕಪಟ ಅಂತ ಹೇಳ್ತಾರೆ. ಕಪಟ ಅಂದರೆ ಪರ್ದೆ, ಎಲ್ಲವನ್ನು ತಪ್ಪಾಗಿ ತೋರಿಸುತ್ತೆ. ಹಳದಿ ಕರ್ನಾಟಕದಿಂದ ಹಾಗೆ ಕಾಣಿಸುತ್ತೆ. ಅಂದ್ರೆ ಪ್ರತೀತಿಯಲ್ಲಿದ್ದ ಮಾಯ ಅದೀಗ ಹೊರಟೋಗಿದೆ, ಆದ್ರೆ ಚಾರಿತ್ರದಲ್ಲಿ ಯಾವ ಮಾಯ ಇದೆ? ಅದಿನ್ನೂ ಪೆಂಡಿಂಗ್ ಉಳಿದಿದ್ಯಾ? ಸ್ವರೂಪದ ಅಜ್ಞಾನ ಹೊರಟೋಯ್ತು. ಡಿಸ್ಚಾರ್ಜ್, ಕ್ರೋಧ, ಮಾನ, ಮಾಯ, ಲೋಭ ಉಳಿದುಕೊಂಡಿವೆ. ಹಿಮಾಂಶುಗೆ ಏನೇ ಹೆಸರು ಕೊಟ್ಟರು ನಮ್ಗೆ ಯಾಕೆ ಕಳವಳ ಉಂಟಾಗತ್ತೆ? ಕಪಟದಿಂದಾಗಿ. ನಂತರ ಕಪಟ ಬೇರೆ ಇರುತ್ತೆ. ಮಾನದಲ್ಲಿ ಕಪಟ ಇದ್ರೆ ಅದು ಹಿಮಾಂಶುಗೆ ಆಗುತ್ತೆ, ನನ್ಗಲ್ಲ ಅಂತ ಗೊತ್ತಾಗುತ್ತೆ. ಕಪಟ ಕಡಿಮೆ ಇದ್ರೆ ಬೇರ್ಪಟ್ಟಿರ್ಬೋದು, ಕಪಟ ಹೆಚ್ಚಿದ್ರೆ ಬೇರ್ಪಟ್ಟಿರ್ಲಾಗೋದಿಲ್ಲ. ಈ ಕಳವಳ ಉಂಟಾದಾಗ ನಿಜವಾಗಿ ಜಾಗೃತಿಯಲ್ಲಿರಲಾಗುತ್ತೆ ಅಂತ ಹೇಳೋದು ನಿಜವಾಗ್ಲೂ ಸಾಧ್ಯನಾ? ಅವಕಾಶ ಸಿಗುತ್ತೆ. ಇರುವುದು ಅಂದ್ರೆ ಒಂದು ಅವಕಾಶ ಸಿಗುತ್ತೆ. ಇಷ್ಟವಿಲ್ಲದ್ದು ಮೇಲೆದ್ದಾಗ ಹಿಂದೆ ಸರಿಯಲು ಅವಕಾಶ ಸಿಗುತ್ತೆ. ನೀವು ತಪ್ಪಾಗಿ ನಡೆಯುವಾಗ ದುಃಖವಾದ್ರೆ ಅವರನ್ನು ತೆಗಳ್ತಾ ಮತ್ತೊಬ್ಬರೊಂದಿಗೆ ರಾಗ ಬೆಳೆಸ್ಕೊಳ್ಬೇಕು. ಹಿಂತಿರುಗುವುದು ತಪ್ಪಿ ಹೋಗುತ್ತೆ. ಆದ್ರಿಂದ ಕಳವಳ, ನಿನ್ನೆ ಇದೇ ಮಾತಾಡಿದೆಯಲ್ಲ, ಕಳವಳ ಈ ಪ್ರಕೃತಿಯ ದೋಷ ಕಂಡ್ಕೊಳ್ಳೋಕೆ ಸಿಕ್ಕಿರೋ ಅವಕಾಶ. ಯಾರಿಗೆ ಉಂಟಾಗಿದೆ, ಯಾಕೆ ಬಂತು, ಯಾಕಾಗಿ ಉಂಟಾಯಿತು, ನಾನ್ಯಾರು, ಅವರು ಯಾರು, ಇದೆಲ್ಲ ಏನು, ಇಂಥ ಅವಕಾಶ ಸಿಗುತ್ತೆ. ಈಗ ಸ್ವಲ್ಪ ಸ್ವಲ್ಪ ಅನ್ಸುತ್ತೆ, ಆದ್ರೆ ಕಳವಳ ಉಂಟಾದ ಒಳ್ಳೇದಾಯ್ತು ಅಂತ ಖುಷಿ ಅನ್ಸುತ್ತೆ. ಖುಷಿ ಅಂದ್ರೆ ಜಾಗೃತಿ ಇದ್ರೆ ಖುಷಿ ಆಗುತ್ತೆ. ಅಹಂಕಾರಕ್ಕೆ ಕಳವಳ ಇರುತ್ತೆ, ಬೇರೆ ಇದ್ದು ತಪಸ್ ಮಾಡ್ಬೇಕು. ತಪಸ್ಸಂದ್ರೇನು? ಓಹೋ, ಈಗ ಮಾನ ಸುಟ್ಟೋಗ್ತಿದೆ. ನಷ್ಟವಾದಾಗ ಲೋಭ ಸುಟ್ಟೋಗುತ್ತೆ. ಮನೆಯವರೊಂದಿಗೆ ವ್ಯವಹಾರ ಕೆಟ್ರೆ ಮೋಹ ಸುಟ್ಟೋಗುತ್ತೆ. ಸುಡುವಾಗ ಸುಟ್ಟೋಗ್ಲಿ ಅಂತ ನಾವು ದೂರ ನಿಂತ್ಬಿಡ್ತೀವಿ, ಆಗ ನಮ್ಗೆ ಖುಷಿ ಆಗುತ್ತೆ. ಕಪಟ ಕಮ್ಮಿ ಇದ್ರೆ ಬೇರ್ಪಟ್ಟಿರ್ಬೋದು, ಇಲ್ದಿದ್ರೆ ಕಳವಳದಲ್ಲಿ ಏಕಾಕಾರವಾಗ್ತೀರ. ಆಮೇಲೆ ಬೇಜಾರಾಗತ್ತೆ, ಜೀವಿಸೋದು ಬೇಡ ಅನ್ಸುತ್ತೆ. ಆಮೇಲೆ ಸಿಮಂದರ್ ಶೆಟ್ಟಿಯನ್ನು ಬಿಟ್ಟು ಹೋಗ್ಬೇಕು ಅನ್ಸುತ್ತೆ. ಅಷ್ಟೊಂದು ದುಃಖ ಉಂಟಾಗುತ್ತೆ. ಕಳವಳ ಅಹಂಕಾರದಿಂದ ಬುದ್ಧಿ ಎಷ್ಟು ಗಲಾಟೆ ಮಾಡುತ್ತೆ. ಆದ್ರೆ ಯಾವಾಗಂತ ಅವಕಾಶ ಸಿಗುತ್ತೋ ಅವಾಗ್ಲೇ ನಿಜವಾಗ್ಲೂ ಬೇರ್ಪಟ್ಟಿರೋದು ಹೆಚ್ಚಿನ ಉಪಯುಕ್ತವಾಗಿದೆ ನಾರ್ಮಲಿ ಬೇರೆ ಇರೋದಕ್ಕಿಂತ. ಅಂತ ಸಮಯದಲ್ಲಿ ಬೇರೆ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ನಮ್ಮ ದೃಷ್ಟಿ ಜ್ಞಾನದ ಉಪಯೋಗ ಮಾಡ್ಬೇಕಂದಿದ್ರೆ ಜ್ಞಾನದ ಕಡೆಗೆ ಹೋಗಲು ಒಂದು ಅವಕಾಶ ಸಿಕ್ಕಿದ ಹಾಗೆ. ಕಳವಳ ಇದ್ರೆ ತಪ್ಪು ನಮ್ಮದೇನೆ. ಹಿಮಾಂಶು, ನೀವು ಅನುಭವಿಸ್ತೀರಾ, ತಪ್ಪು ನಿಮ್ಮದೇ, ಬೇರೆಯವ್ರದಲ್ಲ. ಅಲ್ಲಿಂದ ಜಾಗೃತಿ ಶುರುವಾಗುತ್ತೆ. ಯಾರು ಅನುಭವಿಸ್ತಾರೆ? ಹಿಮಾಂಶು, ನೀವಾ ಅಥವಾ ಬೇರೆಯವರು? ಅವರು ಅನುಭವಿಸ್ತಿಲ್ಲ, ನಾವು ಅನುಭವಿಸ್ತೇವೆ ಅಂದ್ರೆ ತಪ್ಪು ನಮ್ದು. ಇಲ್ಲಿ ಯಾರ್ದೇ ತಪ್ಪು. ಯಾವ ತಪ್ಪಿನಲ್ಲಿ ದೊಡ್ಡ ತಪ್ಪು ಯಾವುದು? ಅಲ್ಲಿ ನಾನ್ ಹಿಮಾಂಶು, ಅದು ದೊಡ್ಡ ತಪ್ಪು ಸ್ವಲ್ಪ ಮಟ್ಟಿಗೆ. ನನ್ನದು ಅನ್ನೋದು 2ನೇ ತಪ್ಪು. ನಾನ್ ಮಾಡ್ತಿದ್ದೇನೆ 3ನೇ ತಪ್ಪು. ಅನುಭವಿಸೋದು 4ನೇ ತಪ್ಪು. ಮಾಡುವಾತ, ಅನುಭವಿಸುವಾತನ ತಪ್ಪು. ಮಮತೆ, ಅಹಂಕಾರ ತಪ್ಪು. ಇಲ್ಲಿ ತಪ್ಪು ಅಂದ್ರೆ ಏನು? ಇದು ಲೋಟ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಇಟ್ರೆ ಅಂತ ತಪ್ಪು ತೆಗಿಲೇಬಾರ್ದು. ನಾನ್ ಮಾಡ್ತೇನೆ ಅನ್ನೋದು ದೊಡ್ಡ ತಪ್ಪು. ನಾನ್ ದೀಪಕ್, ನಾನ್ ಮಾಡ್ತೇನೆ ಅನ್ನೋದೇ ದೊಡ್ಡ ತಪ್ಪು. ಅಜ್ಞಾನದ ತಪ್ಪನ್ನೇ ತಪ್ಪೆಂದು ಅನ್ನಲಾಗತ್ತೆ. ಕ್ರಿಯೆಯಿಂದ ಆಗುವ ತಪ್ಪನ್ನು ಬುದ್ಧಿ ಆಪಾದನೆ ಮಾಡುತ್ತೆ. ಯಾಕೆ ಕೆಳಗಿಡ್ತಿದ್ಯಾ, ತಪ್ಪು ಮಾಡ್ತಿದ್ಯಾ, ಗಮನವಿರಿಸ್ತೀನಿ, ಮೇಲಿಡ್ತೀನಿ. ಇಂಥ ತಪ್ಪಿಂದ ಏನ್ ಸಮಸ್ಯೆ? ಇವೆಲ್ಲ ತಪ್ಪುಗಳು ಸರಿ, ವ್ಯವಹಾರದ ತಪ್ಪು ಅನ್ಬೋದು. ಅವುಗಳಲ್ಲಿ ನಿಜವಾಗಿ ಅಡ್ಜಸ್ಟ್ಮೆಂಟ್ ತಗೋಬೇಕು. ಅವುಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳಿ, ತಿಳುವಳಿಗೆ ಇಟ್ಕೊಳ್ಳಿ. ನಾನ್ ಮಾಡ್ತೇನೆ, ನೀನ್ ಮಾಡೋದು ತಪ್ಪು, ಕರ್ತಾನ ಹಾಗೆ ನೋಡೋದು ದೊಡ್ಡ ತಪ್ಪು. ಯಾಕೆ ತಪ್ಪು ಮಾಡಿದ್ಯಾ, ಅರ್ಥ ಆಗ್ತಿಲ್ವಾ, ತಿಳುವಳಿಕೆ ಇಲ್ಲದ ಮಾಡೋ ತಪ್ಪು ದೊಡ್ಡ ತಪ್ಪು. ನಮ್ ತಪ್ಪಿನ ಕ್ರಿಯೆಯನ್ನು ನೋಡಿ ಬೇರೆಯವರ ಮೇಲೆ ಆಕ್ಷೇಪ ಹೊರಿಸುವುದಾಗಿದೆ. ರಾಗದ್ವೇಷ ಮಾಡೋದು, ಕರ್ತರೆಂದು ನೋಡೋದು, ನಾನ್ ಕರ್ತ ಅನ್ಕೊಳ್ಳೋದು, ನಾನ್ ದೀಪಕ್ ಅನ್ನೋದು ಅದು ತಪ್ಪು. ಯಾವಾಗ ಕಳವಳ ಉಂಟಾಗುತ್ತೆ ಆಗ ಯಾಕೆ ಉಂಟಾಗಿದೆ, ಯಾವುದ್ರಿಂದ ಕ್ರೋಧ, ಮಾನ, ಮಾಯ, ಲೋಭ ಉಂಟಾಗಿದೆ ಅಂತ ಇದೊಂದು ರೀತಿಯಿಂದ ನೋಡುವುದು. ಹಾಗೂ ಮತ್ತೊಂದು ಜ್ಞಾನದಿಂದ ಸೆಟ್ಟಿಂಗ್ ಮಾಡ್ಕೋಬಹುದು. ಅಲ್ಲಿ ಸೊಲ್ಯೂಷನ್ ಏನಂದ್ರೆ ನಮ್ಮಿಂದ ಉಂಟಾಗಿರೋ ದೋಷಗಳಿಗೆ 5 ಆಜ್ಞೆಯನ್ನ ಸೆಟ್ಟಿಂಗ್ ಮಾಡ್ಕೊಳ್ಳೋದು. ಅಲ್ಟಿಮೇಟ್ ಸೊಲ್ಯೂಷನ್ ಅಷ್ಟೇ. ಇವೆರಡನ್ ಮಾಡಿದ್ರೆ ಸಾಕಲ್ವಾ? ದೊಡ್ಡ ವಿಚಾರ. ಬೇರೆ ಏನು ಬೇಕಿಲ್ಲ. ಬೇರೇನು ಅಂದ್ರೆ ನಾವು ಲೆಕ್ಕಾಚಾರ ಮಾಡುವುದಲ್ಲ. ಅಲ್ಲಿ ಅನಂತ ಸೈನ್ಸ್ ದೀಪಕ್ ಬಾಯ್, ಅನಂತ ಬಗೆಯ ದೋಷಗಳು. ಇದ್ರಲ್ಲಿ ಏನಂದ್ರೆ ಅದು ಮುಖ್ಯ 2. ಸರಳವಾಗಿ ಹೇಳುವುದಾದ್ರೆ, ಯಾರಿಗಾದ್ರೂ ದುಃಖವಾದರೆ ಅವ್ರ ಭಗೋಟ ಅಂತ ಹೇಳ್ತಾರಲ್ಲ, ಅದು ಕಳವಳ. ಯಾವ ಕಷಾಯದಿಂದ ದುಃಖ ಉಂಟಾಗಿದೆ? ಫಸ್ಟ್ ಸ್ಟೇಜ್. 2 ಕಳವಳ ಉಂಟಾಗಿದೆ ನಮ್ಮಿಂದ ಬೇರೆಯವರಿಗೆ. ನಾವು ಯಾರಿಗೆ ಕ್ರೋಧ, ಮಾನ, ಕಪಟದಿಂದ, ಮೋಹದಿಂದ ದುಃಖ ನೀಡಿದ್ದೀವಿ. ಸೆಕೆಂಡ್ ಸ್ಟೇಜ್, ಬೇರೆಯವರಿಂದ ನಮಗೆ ದುಃಖ ಉಂಟಾದರೆ, ಒಳಗೆ ಯಾರಿಗೆ ದುಃಖ ಉಂಟಾಗಿದೆ, ನನಗೆ ನಷ್ಟವಾಗಿದೆ, ಮಾನಭಂಗದಿಂದ ದುಃಖಾನ, ಲೋಭಭಂಗದಿಂದ ದುಃಖಾನ, ಮರ್ಯಾದೆ ಕೆಟ್ಟೋದ್ರಿಂದ ದುಃಖಾನ,
ಕ್ರೋಧಮಾನಮಾಯ ಲೋಭಕ್ಕೆ ಧಕ್ಕೆ ಉಂಟಾಗಿದೆಯಾ? ದೊಡ್ಡವಂದ್ರೆ ಇವೆರಡೆ, ಮತ್ತೆ 5 ಆಜ್ಞೆ ಪಾಲಿಸಬೇಕು. ಈ ಕಳವಳದಿಂದ ಕಷಾಯ ತಿಳಿಯುತ್ತೆ, ಜ್ಞಾನದಿಂದ ಕಷಾಯ ಹೋಗುತ್ತೆ. ಸಿದ್ಧಾಂತ ಇಷ್ಟೇ ಇರುವುದು. ಸರಿಯಾದ ವಿಚಾರ. ಪಾಯಿಂಟ್ ಏನಂದ್ರೆ, ಈ ಮೋಹದಲ್ಲಿ ಲಕ್ಷಾಂತರ ಪದರಗಳಿವೆ. ವಿಷಯದ ಬಗ್ಗೆ ಹೇಳುವುದಾದ್ರೆ, ವಿಷಯ ಕೆಟ್ಟದು, ಬ್ರಹ್ಮಚರ್ಯ ಪಾಲಿಸಬೇಕು, ಇಷ್ಟೇ ಇರುವುದಲ್ಲ. ಅರ್ಥವಾಯ್ತು. ವಿಷಯದ ಫೇಸಸ್ ಎಷ್ಟಿವೆ? ಬಹಳಷ್ಟು, ಅನಂತ ಫೇಸಸ್. ಮಕ್ಕಳನ್ನ ನೋಡಿಕೊಳ್ಳುವುದು ಕೂಡ ವಿಷಯದ ಫೇಸಸ್ಸಲ್ಲಿ ಹೋಗುತ್ತೆ. ಮನೆಯಲ್ಲಿ ಇರುವುದು ವಿಷಯದ ಫೇಸಸ್ನಲ್ಲಿ ಹೋಗುತ್ತೆ. ನಾವು ಮನೆಯಿಂದ ಮುಕ್ತರಾಗ್ಬೇಕಂದ್ರೆ ಮನೆ ಬಿಟ್ಟು ಹೋಗ್ಬೇಕಂತಲ್ಲ, ಅದ್ಬೇಕಿಲ್ಲ. ಇಲ್ಲಿ ಏನಂದ್ರೆ, ನಾವು ಎಷ್ಟು ತಿಳ್ಕೋತೇವೆ ಅಷ್ಟು ಹಿಂದೆ ಸರಿಬೇಕು. ಆದ್ರೆ ಸಿದ್ಧಾಂತ ಇಷ್ಟೇ ಇರುತ್ತೆ. ಕಸ ಮೇಲೆ ಬರುತ್ತವೆ, ಕಳವಳದ ಪರಿಣಾಮ, ಮಧ್ಯೆ ಕಷಾಯ, ನಾವು ಆತ್ಮ, ಈ 3 ವಿಷಯ ತಿಳ್ಕೋಬೇಕು. ಸಿದ್ಧಾಂತ ಇಷ್ಟೇ ಇರುತ್ತೆ. ನಮ್ಮ ಕಳವಳ ಅನಂತ ಬಗೆಯ ಕಳವಳ. ಕಷಾಯದ ಸ್ವರೂಪದಲ್ಲೂ ಅನಂತ ಬಗೆಗಳಿವೆ. ಅನಂತ ಅನುಬಂಧಿ ಅಪ್ರತ್ಯಾಖ್ಯಾನಿ. ಯಾವ ಕಳವಳ ಉಂಟಾಗುತ್ತೋ ಆಗಷ್ಟೇ ಗೊತ್ತಾಗೋದು. ಅಲ್ಲಿವರೆಗೂ ಏನು. ಕಷಾಯವನ್ನು ಕಳವಳ ಅಂತಾನೆ ಹೇಳ್ತಾರೆ. ಸುಖದಲ್ಲೂ ಕಳವಳ ಇರುತ್ತೆ, ಮತ್ತೆ ದುಃಖದಲ್ಲೂ ಇರುತ್ತೆ. ಸಂಸಾರದಲ್ಲಿ ಪೂರ್ತಿ ಕಳವಳ, ಇಡೀ ದಿನ ಕಳವಳವೇ. ಶಾತ ಅಶಾತ ಇಲ್ಲದಿರಲು ಕೇವಲ ಜ್ಞಾನವಲ್ಲ, ನಿರ್ವಾಣ ಹೊಂದುವರೆಗೂ ಇಫೆಕ್ಟ್ ನೀಡುತ್ತೆ. ನಾವು ಕೇಳಿಸ್ಕೊಳ್ದೇ ಇದ್ರೆ ಬೇರೆಯವರೇನ್ ಮಾಡುದು? ಕೇಳಿಸ್ಕೊಳ್ಳೋ ಕೃಪೆ ಮಾಡಿ. ಹಾ, ಅಂದ್ರೆ ಈ ಗುಂಪಿನೊಳಗಿದ್ರೆ ಎಲ್ಲ ಗೊತ್ತಾಗತ್ತೆ. ಇವೆಲ್ಲವನ್ನು ತಿಳಿದುಕೊಳ್ಳೋಕೆ ಪ್ರಶ್ನೆ ಕೇಳ್ತೇವೆ. ತಿಳಿದುಕೊಂಡ್ರೆ ನಂತರ ಪರಿಹಾರ ಸಿಗತ್ತೆ. ನಿನ್ನೆ ಅಷ್ಟೇ ಹಿಮೇಶ್ ಬಾಯಿ ಹೇಳ್ತಿದ್ರಲ್ಲ, ನನ್ಗೆ ಅರ್ಥವಾಯ್ತು, ತಪಸ್ಸು ಅಂದ್ರೆ ಬೇರೆ ಇರುವುದೇ ತಪಸ್ಸು. ಅವ್ರ ಭಾಷೆಯಲ್ಲಿ ಹೇಳಿಕೊಟ್ಟಾಗ ಅದು ಕ್ರಿಯಾಕಾರಿ, ಅದು ಅರ್ಥವಾದ್ಮೇಲೆ ಕ್ರಿಯಾಕಾರಿ ಅಂದ್ರೆ ಮತ್ತೆ ಎಲ್ಲಾ ಪ್ರಸಂಗದಲ್ಲೂ ಜಾಗೃತಿ ಹೆಚ್ಚಾಗತ್ತೆ. ನಿಮ್ಮೊಳಗಿನ ಅನುಭವ ಆ ಸಮಯದಲ್ಲಿ ಕ್ಲಿಕ್ ಆಗುತ್ತೆ. ಓ, ಇದೊಂದು ಭಾಗ. ಹೀಗೆ ಸತ್ಸಂಗದಿಂದ ಪದರ ತೆರೆದುಕೊಳ್ಳುತ್ತೆ. ಆಮೇಲೆ ಸ್ಥಿರತೆ ಮೂಡುತ್ತೆ, ಮೂಡ್ತಾ ಹೋಗುತ್ತೆ. ಮೂಡ್ತಾ ನಮ್ಮ ಗಾಡಿ ಮುಂದಕ್ಕೆ ಸಾಗುತ್ತೆ. ಇಷ್ಟೇ ಅರ್ಥ ಮಾಡ್ಕೋಬೇಕು. ನಾವು ಪುರುಷಾರ್ಥದಲ್ಲಿರ್ಬೇಕು. ನಾವು ಯಾವಾಗ್ಲೂ ದಾದಾ ಹೇಳ್ತಿದ್ರು, ಹೊರಗೆ ನೋಡ್ಲು ಇಷ್ಟವೇ ಇಲ್ಲ. ಅದುವೇ ಶುದ್ಧಾತ್ಮ. ನೋಡಿ, ಎಂತಹ ಈ ಜ್ಞಾನದ ವಾಕ್ಯ ನಮ್ಗೆ ಸೂತ್ರ ಅನ್ಬೇಕು. ಹೊರಗೆ ನೋಡ್ಲು ಇಷ್ಟವಾಗಲ್ಲ. ಅವರ್ಯಾರು ಇವ್ರ್ಯಾರು, ಹೇಗಿದ್ದಾರೆ, ಯಾಕೆ ನನ್ನ ಬಗ್ಗೆ ಹೇಳ್ತಿದ್ದಾರೆ, ನನ್ಗೆ ಕೇಳದೇನೆ ಮಾಡಿದ್ದಾರೆ, ನನ್ನ ಯಾರು ಕೇಳಲೇ ಇಲ್ಲ, ನನ್ಗೇನು ಬೆಲೆನೇ ಇಲ್ಲ, ಹೊರಗೆ ನೋಡ್ಲು ಇಷ್ಟವೇ ಇಲ್ಲ. ಆದ್ರೂ ನೀವು ಹೇಳ್ತೀರಾ ಹೊರಗಿನದ್ದೇ ಇಷ್ಟ, ಆತ್ಮದಲ್ಲಿರ್ಲು ಇಷ್ಟವಿಲ್ಲ. ಹೊರಗ್ ನೋಡದೆ ಇದ್ರೆ ಶುದ್ಧಾತ್ಮನ್ ಹೇಗ್ ನೋಡೋದು? ಅರೆ, ಹೊರಗೆ ಅಂದ್ರೆ ನೀವು ಶುದ್ಧಾತ್ಮ. ಹಿಮಾಂಶು ಏನ್ ನೋಡ್ತಿದ್ದಾನೆ ಅದನ್ನ ನೋಡ್ಬೇಕು ನೀವು. ಹಿಮಾಂಶುನ ಏನ್ ವಿಚಾರ ಅದನ್ನ ನೋಡ್ಬೇಕು. ಹಿಮಾಂಶು ಏನ್ ಹೇಳ್ತಾನೆ ಅದನ್ನ ಕೇಳ್ಬೇಕು. ಹಿಮಾಂಶುನೊಳಗೆ ಏನೆಲ್ಲ ನಡೀತಾ ಅದನ್ನ ನೋಡ್ಬೇಕು. ಅವರು ಎಲ್ಲಿ ಬುದ್ಧಿ ಉಪಯೋಗಿಸ್ತಾರೆ ಅದನ್ನ ನೋಡ್ಬೇಕು. ಹಿಮಾಂಶುನ ಅಹಂಕಾರ ಮಾಡೋದನ್ನ ನೋಡ್ಬೇಕು. ಪುರ್ಸತ್ತೆಲ್ಲಿದೆ? ಸ್ತ್ರೀಯರನ್ನು ಕೇಳಿ, ನಮ್ ಮನೇಲಿ ಸ್ವಲ್ಪ ಕೆಲಸ ಮಾಡ್ತೀರಾ? ಅರೆ, ನನ್ ಮನೆಯಲ್ಲಿ ಅಷ್ಟು ಕೆಲಸ ಇದೆ, ನನ್ ಪುರ್ಸತ್ತಿಲ್ಲಿದೆ ಅಂತಾರೆ. ಮನೇಲಿ ಎಷ್ಟು ಕೆಲಸ, ಮೆಲ್ಲನೆ ಸ್ವಚ್ಛಗೊಳಿಸಿ. ಬಿಡುವೇ ಇರುವುದಿಲ್ಲ. ಭೋಜನ ಶಾಲೆಯಲ್ಲಿ ಗೋಧಿ ಕ್ಲೀನ್ ಮಾಡಲು ಬರ್ತೀರಾ? ಇಲ್ಲಪ್ಪ, ನಮ್ಮನೇಲಿ ಬೆಳಿಗ್ಗೆ ತಿಂಡಿ ಮಾಡ್ಬೇಕು, ಮಧ್ಯಾಹ್ನಕ್ಕೆ ಊಟ ಬೇಕು, ಸಂಜೆಗೆ ಮತ್ತೆ ಏನಾದ್ರೂ ಮಾಡ್ಲೇಬೇಕು, ರಾತ್ರಿಗೆ ಪಾತ್ರೆ ತೊಳಿಬೇಕು, ಎಲ್ಲ ಆದ್ಮೇಲೆ ಹಾಸಿಗೆ ಹಾಸ್ಬೇಕು. ಬಿಡುವೇ ಸಿಗುವುದಿಲ್ಲ. ನೋಡಿ, ಇವರ ಹೆಸರೇ ಸ್ತ್ರೀ. ಮನೆಯಿಂದ ಬಿಡುವೇ ಇಲ್ಲ. ದೇಹಕ್ಕೆ ಬಿಡುವು ಇರೋದ್ರ ಹೆಸರೇ ಶುದ್ಧಾತ್ಮ. ಬಿಡುವೇ ಇರಬಾರ್ದು. ನನ್ಗೆ ತೋರಿಸ್ತಾರೆ, ದೊಡ್ಡ ಬಂಗ್ಲೆ ಕಟ್ಟಿಸಿದೇವ್ ನಾವು. ಆಗ ನಾನು ಹೇಳ್ತೇನೆ, ನಿಮ್ ಮನೆಯ ತುಂಬಾ ಚೆನ್ನಾಗಿದೆ ಅಂತೀನಿ. ನಾನೇನು ನೋಟಿಸ್ ಮಾಡಲ್ಲ ಅಲ್ಲಿ ಏನಿದೆ ಇಲ್ಲಿ ಏನಿದೆ ಅಂತ. ನಾನು ಕಂಬಳಿ ಹೊತ್ಕೊಂಡ್ಬಿಟ್ರೆ ಆಗ ಈ 3x6 ಅಡಿಯೇ ನನ್ನ ಮಂಚ ಆಗತ್ತೆ. ಅದೇ ನನ್ನ ಗುಹೆ, ಅದೇ ನನ್ನ ಸಿದ್ಧಕ್ಷೇತ್ರ. ನಾನು ಯಾಕೆ ನಿಮ್ ಮನೆ ನೋಡ್ತಾ ಇರ್ಬೇಕು? ಎಷ್ಟು ಫೋಟೋಸ್ ಇವೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ದೀಪಕ್ ಭಾಯ್, ಹಿಂದಿನ ಸಲ ಬ್ರಹ್ಮಚರ್ಯದ ಶಿಬಿರದ ಸಮಯದಲ್ಲಿ ನೀವೊಂದ್ ಮಾತು ಹೇಳಿದ್ರಿ. ಇಡೀ ದಿವಸ ಬೆಳಿಗ್ಗೆಯಿಂದ ಹಿಡಿದು ಸಂಜೆವರೆಗೂ ಅದು ಬಸ್ ಸ್ಟಾಪ್ನಲ್ಲಿ ನಿಂತಿರ್ಲಿ, ಅಥವಾ ಟ್ರೈನ್ನಲ್ಲಿರ್ಲಿ, ಅಥವಾ ವ್ಯಾಪಾರದಲ್ಲೇ ಇರ್ಲಿ, ಅಥವಾ ಏನೇ ಮಾಡ್ಲಿ, ಇದ್ರ ಮೂಲ ಹಿಡಿದು ಇದು ವಿಷಯದಿಂದಲೇ ಅಂತ ತೋರಿಸಿದ್ರಿ. ಎಷ್ಟು ಸುಲಭ ದಾರಿ. ನಾನು ಬಸ್ನಿಂದ ಹೇಗೆ ಬಿದ್ದೆ, ನನ್ನ ಹಿಡಿತ ತಪ್ಪಿತು, ಆಮೇಲೆ ಬಿದ್ಬಿಟ್ಟೆ. ಚಿತ್ತ ಇರ್ಲಿಲ್ಲ, ಚಿತ್ತ ಎಲ್ಲಿಗೆ ಹೋಗಿತ್ತು, ಹಿಂದೆ ಎಲ್ಲೋ ಬಿಟ್ಟು ಹೋಗಿದ್ದೆ. ವಿಷಯದಿಂದಾಗಿ ಕೆಳಕ್ಕೆ ಉರುಳಿ ಬಿದ್ಬಿಟ್ಟೆ. ಇದು ಸರಿ ಅಂತೀರಲ್ಲ? ಆದ್ರೆ ಈ ಬಸ್ಗಾಗಿ ಲೈನಲ್ಲಿ ನಿಲ್ಬೇಕಾಗಿರೋದು, ವ್ಯಾಪಾರ, ಕೆಲ್ಸ, ಇದೆಲ್ಲ ಏನಕ್ ಮಾಡ್ಬೇಕಾಗ್ ಬಂತು ಅಂತ. ಮದುವೆ ಮಾಡ್ಕೊಳ್ದೆ ಹೋಗಿದ್ರೆ ವ್ಯಾಪಾರ ಮಾಡ್ಬೇಕಾಗಿ ಬರ್ತಿತ್ತ? ಅಂದ್ರೆ ನೀವು ಯಾಕೆ ಮದುವೆ ಮಾಡ್ಕೊಂಡ್ರಿ? ಸರಿ ಅಲ್ವಾ? ಮನೆಯವರು ನಿಮ್ಗೆ ಅವಮಾನ ಮಾಡಿದ್ರೆ ನೀವ್ ಹೇಳ್ತೀರಾ, ನನ್ಗೆ ಯಾಕೆ ಅವಮಾನ ಮಾಡಿದ್ರು? ವಿಷಯ. ಮಕ್ಕಳು ನನ್ಗೆ ಬಾಯಿಗೆ ಬಂದಾಗೆ ಹೇಳಿ ಹೋದ್ರು,
ಮಕ್ಕಳು ಎಲ್ಲಿಂದ ಬಂದ್ರು ಮದುವೆ ಆಗಿದ್ರಿಂದ ವಿಷಯ. ಇದು ನಿಜವಾಗಿ ಸತ್ಯ. ಅದಕ್ಕಾಗಿ ಅಂತಾರೆ, ಈ ಸಂಸಾರ ರಮಣೀ ನಾಯಕ ರೂಪ, ಎಲ್ಲವನ್ನೂ ತ್ಯಾಗ ಮಾಡಿದೆ, ಕೇವಲ್ ಶೋಕ ಸ್ವರೂಪ. ಒಂದು ವಿಷಯನ ಗೆದ್ದೆ ಇಡೀ ಸಂಸಾರ. ಗೆಲ್ತಾ ಹೋದ್ರೆ ಇಡೀ ಸಂಸಾರ ಸುಗಮ. ನೋಡಿ, ರಾಜನೆಂದು ಕರೀತಾರೆ, ಅಂದ್ರೆ ಸಂಸಾರದ ರಾಜ, ಮೋಕ್ಷದ ಶತ್ರು ಅಂತಾರೆ. ಸಂಸಾರದ ರಾಜ ಒಂದು ವಿಷಯ ಗೆದ್ಬಿಟ್ರೆ ಇಡೀ ಸಂಸಾರ ಗೆದ್ದಂತೆ. ಮುದಿತನ ಹೇಗ್ ಬರುತ್ತೆ? ವಿಷಯ. ಕಷಾಯ ಹೇಗ್ ಬರುತ್ತೆ? ವಿಷಯ. ನಿಜ ಹೇಳ್ತೀನಿ, ಕಷಾಯ ಹೇಗ್ ಬರುತ್ತೆ ಅಂದ್ರೆ ವಿಷಯ. ವಿಷಯ ಇಡೀ ಸಂಸಾರದ ಮೂಲವಾಗಿದೆ. ಎಲ್ಲಿ ರುಚಿ ಅನ್ಸುತ್ತೆ ಅಲ್ಲಿ ವಿಷಯ ಶುರುವಾಗುತ್ತೆ. ರುಚಿ ನಮ್ಗೆ ಗೊತ್ತಾಗಲ್ಲ, ಅಜಾಗೃತಿಯು ಕಷಾಯದ ಕಾರಣ. ವಿಷಯ ಕಷಾಯ ಎಷ್ಟು ಕನೆಕ್ಟೆಡ್ ಆಗಿವೆ. ಹಾಗಾಗಿ ಕ್ರಮಿಕ್ ಮಾರ್ಗದಲ್ಲಿ ವಿಷಯ ಎಳೆಯುತ್ತೆ. ದಾದಾ ಭಗವಾನ್ ಅಂತಾರೆ, ವಿಷಯ ತೆಗಿಬೇಕಿಲ್ಲ, ಕಷಾಯ ಹೋಗಲಾಡಿಸಿ, ವಿಷಯವನ್ನು ಬಗೆಹರಿಸಿ. ಈ ಸಂಸಾರದಲ್ಲಿ ವಿಷಯದ ಕಾರಣವಿಲ್ಲದೆ ಇರುವಂತಹದ್ದು ಯಾವ್ದಾದ್ರೂ ವ್ಯವಹಾರವಿದೆಯಾ? ಸಂಸಾರದಲ್ಲಿ ವಿಷಯದ ಕಾರಣವನ್ನು ಹೊರತುಪಡಿಸಿ ಇರುವಂತಹ ಯಾವ ವಿಚಾರ ಇದೆ? ಇಲ್ಲ, ವಿಷಯದ ಕಾರಣವಿಲ್ಲದೆ ಏನೂ ಆಗಲ್ಲ. ಜ್ಞಾನಿಯ ಸಂಪರ್ಕಕ್ಕೆ ಕಾರಣ ವಿಷಯ. ಸಂಸಾರದಲ್ಲಿ ಸಮಸ್ಯೆ ಉಂಟಾದ್ರೆ ನಾವು ಬಿಡಿಸ್ಕೋಬೇಕು. ಎಷ್ಟು ಸಮಸ್ಯೆ ಆಗುತ್ತಂದ್ರೆ, ಹೇ ಭಗವಂತ ನನಗೆ ಬಿಡಿಸ್ಕೋಬೇಕು, ಬಿಡಿಸೋರ ಸಂಪರ್ಕ ಸಿಗತ್ತೆ. ಇದು ಉಪಕಾರಿ, ಸರಿಯಾದ ಮಾರ್ಗವನ್ನು ಹಿಡಿದು ನಡೀಬೇಕು ನಾವು. ನಾವೆಲ್ಲ ಏನ್ ಮಾಡ್ತೇವೆ ಅಂದ್ರೆ, ಇಲ್ಲಿಂದ ದುಃಖ ಬಂದ್ರೆ, ದುಃಖ ಅಂದ್ರೆ ಏನು, ಗಂಡ ದುಃಖ ನೀಡ್ತಿದ್ರೆ ದುಃಖಿಸ್ಕೊಂಡು ಆಳ್ತಾ ಏನ್ ಯೋಚನೆ ಮಾಡ್ತಾರೆ, ನನ್ಗೆಷ್ಟು ಒಳ್ಳೆ ಸಂಬಂಧಗಳು ಬರ್ತಿದ್ವು, ಅವೆಲ್ಲ ಬಿಟ್ಟು ಇವರಿಗೆ ಗಂಟು ಬಿದ್ದೆ, ನಾನು ಬೇರೆಯವರನ್ನ ಮದುವೆ ಆಗ್ಬೇಕಿತ್ತು. ಬೇರೆಯವರನ್ನ ಮದುವೆ ಆಗಿದ್ದಿದ್ರೆ ಇಂಥ ದುಃಖ ಬರ್ತಿರ್ಲಿಲ್ಲ. ನಮ್ಮವರು ಒಂದು ಹಳ್ಳದಿಂದ ಇನ್ನೊಂದು ಹಳ್ಳಕ್ಕೆ ಬೀಳ್ತಾರೆ. ಒಂದು ಹಳ್ಳದಲ್ಲಿ ದುಃಖ ಉಂಟಾದ್ರೆ ಇನ್ನೊಂದು ಹಳ್ಳಕ್ಕೆ ಬೀಳ್ತಾರೆ, ಅಲ್ಲಿಂದ ಮತ್ತೊಂದಕ್ಕೆ ಬೀಳ್ತಾರೆ. ಅಷ್ಟೇ ಅಲ್ಲ, ಆಮೇಲೆ ಬಾವಿಗೆ ಬಿದ್ದ್ಬಿಡ್ತಾರೆ. ನಿಜವಾಗಿ ಆತ್ಮವನ್ನು ನೋಡ್ಬೇಕು. ಅಲ್ಲಿ ದುಃಖವನ್ನು ಉಪಕಾರಿ ಅನ್ಬೇಕು. ಅದಂದ್ರೆ ಅದು ದೇಹ ದುಃಖ ಕೊಡದೇ ಇದ್ದಿದ್ರೆ ಆತ್ಮದ ಕಡೆಗೆ ಯಾಕೆ ಹೋಗ್ಬೇಕು? ಗಂಡ ದುಃಖ ಕೊಡದೇ ಹೋಗಿದ್ರೆ ಅಲ್ಲಿ ಯಾರು ಹೋಗ್ತಾರೆ ಹೇಳಿ? ಸಂಸಾರ ದುಃಖ ನೀಡದೇ ಹೋಗಿದ್ರೆ ಅಲ್ಲಿ ಯಾರು ಹೋಗ್ತಾರೆ? ದುಃಖ ಏಕಾಯ್ತು, ಯಾಕೆ ಬಂತು? ಸುಖ ಪಡಿದ್ರಿ, ಅದರ ರೀಪೇಮೆಂಟ್ ದುಃಖ ಸಿಗತ್ತೆ. ಲೋನ್ ಮೇಲೆ ಸುಖ, ಹಾಗಾಗಿ ದುಃಖ ಉಂಟಾಗತ್ತೆ. ದುಃಖದ ಸಮಯದಲ್ಲಿ ಇಡೀ ಜೀವನದ ಲೆಕ್ಕಾಚಾರವನ್ನು ಹಿಂದಿನ ಜನ್ಮದಲ್ಲಿ ರೂಪಿಸಲಾಗಿದೆ. ಈ ಜನ್ಮ ಫಲ ನೀಡ್ತು. ಫಲ ಸಿಕ್ಕಿದ ಸಮಯದಲ್ಲಿ ಎಲ್ಲಾ ಸುಖ ದುಃಖದಲ್ಲಿ ಆತ್ಮ ಕಡೆಗೆ ಹೋಗಿ. ಇಲ್ಲಿ ಚೇಂಜ್ ಮಾಡುವ ಅಗತ್ಯವಾದ್ರೂ ಏನು? ನನ್ಗೆ ತೊಂಡೆಕಾಯಿ ಪಲ್ಯ ಬೇಡ, ಆಲೂಗಡ್ಡೆ ಪಲ್ಯ ತಿಂತೀನಿ. ಯಾಕೆ ಚೇಂಜ್ ಮಾಡ್ಬೇಕು? ತೊಂಡೆಕಾಯಿ ಲೆಕ್ಕಾಚಾರ ಮುಗಿಸಿ ಆಲೂಗಡ್ಡೆ ಮೇಲೆ ಯಾಕೆ ಮೋಹ? ಹೀಗ್ ಮಾಡಿದ್ರೆ ತೊಂಡೆಕಾಯಿ ಮೇಲೆ ದ್ವೇಷ ಆಗತ್ತೆ. ಸಿದ್ಧಾಂತ ಒಂದೇ ರೀತಿ ಇರ್ಬೇಕಲ್ವಾ? ಎಷ್ಟು ತಿರುಗುಮುರುಗು ಮಾಡಿದ್ರೂ ಮೂಲದಲ್ಲಿ ಸೆಂಟರ್ ಒಂದೇ ಆಗಿರುತ್ತೆ. ನಿಧಾನವಾಗಿ ನಾವು ಆತ್ಮದೆಡೆಗೆ ಹೋಗ್ಬೇಕು. ಒಂದು ವಸ್ತುವಿನ ದುಃಖದಿಂದ ಕೆಲವರಂತಾರೆ, ನನ್ಗೆ ಬೇಕಾದ್ದು ಯಾಕೆ ಕೊಡೋದಿಲ್ಲ, ನನ್ಗೆ ಹೀಗ್ ಮಾಡ್ತಾರೆ, ನನ್ಗೆ ಹಾಗ್ ಮಾಡ್ತಾರೆ, ನನ್ಗೆ ಬೇಕಾದ್ದು ಕೊಡೋದಿಲ್ಲ. ಅಯ್ಯೋ, ಏನ್ ಸಿಕ್ಕಿದ್ಯೋ ಅದು ನಮ್ಮ ಹಾಗಲಕಾಯಿ ಪಲ್ಯ ನಮ್ಮ ತಟ್ಟೆಗೆ ಬಿದ್ರೆ ನಮ್ಮೊಳಗಿನ ಪರಮಾಣು ಕೇಳುತ್ತೋ ಇಲ್ವೋ? ಇದು ಅರ್ಥವಾಯ್ತಲ್ಲ? ಹಾಗಲಕಾಯಿ ಪಲ್ಯ ಒಳಗಿನ ಪರಮಾಣು ಕೇಳುವಾಗ ಹೊರಗಿನಿಂದ ಪ್ರಾಪ್ತಿಯಾಗುತ್ತೆ ಅಂದ್ಮೇಲೆ ನಮ್ಗೆ ಯಾರಾದ್ರೂ ಬೈದ್ರೂ ಕೂಡ ಒಳಗಿನ ಪರಮಾಣು ಕೇಳುವುದಿಲ್ಲ. ಮಾನ ನೀಡ್ತಿದ್ರು ಒಳಗಿನ ಪರಮಾಣು ಕೇಳುತ್ತೆ. ನಿಮಿತ್ತದ್ದೇನ್ ದೋಷ? ಸಂಭಾವದಿಂದ ಬಗೆಹರಿಸ್ಕೊಳ್ಳಿ. ವಿಜ್ಞಾನ ಎಷ್ಟು ಚೆನ್ನಾಗಿದೆ, ಎಲ್ಲಾ ರೀತಿಯಿಂದಲೂ ವಿಜ್ಞಾನವೇ. ನಾವದನ್ನ ಅಳವಡಿಸ್ಕೊಂಡು ಉಪಯೋಗಿಸ್ಬೇಕು, ಮತ್ತೆ ತಮ್ಮ ಮೋಕ್ಷದಲ್ಲಿರ್ಬೇಕು. ಅಷ್ಟೇ ಉಳಿದಿರೋದು. ವಿಜ್ಞಾನ ಎಷ್ಟು ಚೆನ್ನಾಗಿದೆ. ದಾದಾ ಚಟ್ನಿ ತಿನ್ನೋದಕ್ಕೋಸ್ಕರ ಉಳ್ಕೊಂಡಿರೋದಾಗ ಹೇಳಿದ್ರು. ಈ ಚಟ್ನಿ ಅಂದ್ರೆ ಯಾವ ವಿಷಯವಾಗಿ? ಚಟ್ನಿ ಅಂತ ಯಾವ್ದಕ್ಕೆ ಹೇಳಿದ್ದಾರೆ? ಬಹಳಷ್ಟು ವಿಷಯಗಳಿವೆ. ತಪಸ್ಸಿನ ವಿಷಯ, ತ್ಯಾಗದ ವಿಷಯ, ಧ್ಯಾನದ ವಿಷಯ, ವಿಕಾರದ ವಿಷಯ ಹೆಚ್ಚು ಅಡ್ಡಿಪಡಿಸುತ್ತೆ. ಎಲ್ಲ ಹೇಳ್ತಾರೆ, ತಪಸ್ಸು ಬಿಟ್ಟೆ, ತ್ಯಾಗ ಬಿಟ್ಟೆ, ವಿಷಯ ವಿಕಾರ ಬಿಟ್ಟು ಹೋಗೋದಿಲ್ಲ. ಗುಡಿಸಲಲ್ಲಿರ್ಲಿ, ದೊಡ್ಡ ಮಹಾರಾಜನೇ ಆಗಿರ್ಲಿ, ವಿಷಯದಿಂದ ಹೊರಬರೋದು ಕಷ್ಟ. ವಿಷಯ ಹೇಗೆ ಬಿಟ್ಟು ಹೋಗುತ್ತೆ? ವಿಷಯಕ್ಕಿಂತ ಮೇಲಿನ ಸುಖ ಪ್ರಾಪ್ತಿಯಾಗತ್ತೆ. ನಾನ್ ಶುದ್ಧಾತ್ಮ ಅಂತ ನಿರ್ವಿಕಾರ ಸುಖ ಸಿಕ್ತು. ವಿಷಯ ಭೋಗಿಸುವ ಅಹಂಕಾರ ಮುರಿತು. ಅಹಂಕಾರಕ್ಕೆ ಆತ್ಮಸುಖದ ಸ್ವಾದ ಸಿಕ್ಕಿದ್ರೆ ಈ ಕೊಳಕು ನನಗೆ ಬೇಡ ಅಂತ ಹೇಳುತ್ತೆ. ಮತ್ತೆ ಗೆದ್ದು ಬಿಡುತ್ತೆ. ಮುಂದಿನ ಜನ್ಮದಲ್ಲಿ ಗೆದ್ದುಬಿಡುತ್ತೆ. ಸಂಕೋಚ ಸ್ವಭಾವ ಹಾಗೂ ನೊಬಿಲಿಟಿ ಅದು ನಮ್ಗೆ ಗೊತ್ತಾಗತ್ತಲ್ಲ. ನಿಮ್ಮ ಮಕ್ಕಳ ಬಗ್ಗೆ ನೊಬಿಲಿಟಿ ಇರುತ್ತೆ, ನಾದಿನಿಯ ಮಕ್ಕಳ ಬಗ್ಗೆ ಸಂಕೋಚ ಮಾಡ್ತೀರಾ. ಯಾಕೆ ಹಾಗೆ ಮಾಡ್ತೀರಾ? ಮೋಹದ ನೊಬಿಲಿಟಿ, ನಿಜವಾದ ನೊಬಿಲಿಟಿ ಅಲ್ಲ.
ನಿಜವಾದ ನೊಬಿಲಿಟಿ ಅಂದರೆ ಆತ್ಮ ಬಿಟ್ಟು ಬೇರೆಲ್ಲವನ್ನು ಹರಿದು ಹೋಗಲು ಬಿಡುವುದಷ್ಟೇ. ಈ ದೇಹವನ್ನು ಬೇರೆಯವರಿಗೆ ಸವೆಸಿಬಿಡುವುದು ಸೇವೆಯಲ್ಲಿ, ಮುಖ್ಯವಾಗಿ ಸ್ತ್ರೀಯರಿಗೆ. ಎಷ್ಟೊಂದು ಸ್ತ್ರೀಯರಿಗೆ ನಿರುಮಾ ಆಶೀರ್ವಾದ ಮಾಡಿದ್ದಾರೆ. ನೀವು ಸೇವೆಯಲ್ಲಿ ಸವೆಸ್ತೀರೋ ಸ್ತ್ರೀ ಪ್ರಕೃತಿ ಮುರಿಯುತ್ತೆ. ನಾವು ಹಣದ ಬಗ್ಗೆ ಎಷ್ಟು ಉದಾಹರಣೆ ನೀಡ್ತೀವಿ, ಅದನ್ನು ಆತ್ಮಕ್ಕಾಗಿ, ಮಹಾತ್ಮರ ಸೇವೆಗಾಗಿ, ಭಗವಂತನಿಗೆ ಉಪಯೋಗಿಸಿ. ಹಣ ತ್ಯಜಿಸುವುದು ಕಷ್ಟ, ಆದರೆ ಭಗವಂತನಿಗಾಗಿ ಉಪಯೋಗಿಸಿದ್ರೆ ಮಾರ್ಗ ಬದಲಾಯಿಸಿದ ಹಾಗೆ. ಇಲ್ಲಿ ನಾವು ಹೆಂಡತಿ, ಗಂಡ, ಮಕ್ಕಳು, ಮನೆ ಎಲ್ಲಕ್ಕಾಗಿ ಉಪಯೋಗಿಸ್ತೇವೆ. ಮಹಾತ್ಮರಿಗೆ ಉಪಯೋಗಿಸಿ. ಚೇಂಜ್ ಆಫ್ ಪ್ಲೇಸ್ ನಿಲ್ಲಿಸಲೂ ಆಗುವುದಿಲ್ಲ. ತರಕಾರಿ ಕತ್ತರಿಸುವುದು, ಅಡಿಗೆ ಮಾಡುವುದು, ರೊಟ್ಟಿ ಮಾಡುವುದು, ಇವೇ ನನಗೆ ಬೇಕು, ಇದನ್ನು ನಿಲ್ಲಿಸಲೂ ಆಗುವುದಿಲ್ಲ. ಮೊದಲು ನಮಗೆ ಏನು ಬೇಕಿತ್ತು? ನನ್ನ ಮಕ್ಕಳಿಗಾಗಿ, ನನ್ನ ಗಂಡನಿಗೆ ಮಾಡಬೇಕು, ಅವರಿಗೆ ಅದೇ ಬೇಕು. 2 ಹೊತ್ತು ಬಿಸಿ ಅಡುಗೆ ಮಾಡಿ ಬಡಿಸುವುದು, ಬಿಸಿ ರೊಟ್ಟಿ ಕೊಡೋದು. ಮನೆಯವರಿಗೇನು ಮಾಡ್ತೀರಾ? ಮಹಾತ್ಮರಿಗೆ ಮಾಡಬೇಕು. ಈ ಸ್ಥಾನಾಂತರ ಏನು ಮಾಡ್ತೇವಲ್ಲ, ಚೇಂಜ್ ಆಫ್ ಪ್ಲೇಸ್. ಮೊದಲಿಗೆ ನಿಮ್ಗಾಗಿ ಮಾಡ್ತಿದ್ದೀರಾ, ಈಗ ಕೆಲ ಹೆಂಗಸರು ಹೇಳ್ತಾರಯ್ಯೋ, ಮನೆಯಲ್ಲೂ ಕಿಚನ್ನಲ್ಲೇ ಇರುವುದು, ಸೇವೆ ಮಾಡುವಾಗಲೂ ಕಿಚನ್ನಲ್ಲಿ ಬೆದ್ಕೊಂಡಿರೋದು, ನಾನು ಯಾವಾಗಲೂ ಕಿಚನ್ನಲ್ಲೇ ಇರಬೇಕು. ಯೋಚನೆ ಬದಲಾಯಿಸಬೇಕು. ಮೊದಲು ಮೋಹದಿಂದಾಗಿ ಈಗ ಮೋಕ್ಷಕ್ಕಾಗೇ ಆಗಿದೆ. ಮೊದಲು ಬರೀ ಗಂಡ ಮಕ್ಕಳಿಗೆ ಆಗಿತ್ತು, ಈಗ ಮಹಾತ್ಮರಿಗಾಗೇ ಆಗಿದೆ. ಜ್ಞಾನಿ ಮಹಾತ್ಮರಿಗಾಗಿ. ಇದುವೇ ನಮಗಾಗಿ ಒಳ್ಳೆ ಅವಕಾಶ ಸಿಕ್ಕಿದೆ. ನಾವು ಚೇಂಜ್ ಮಾಡಿಕೊಳ್ಳುವ ಚಾನ್ಸ್ ಸಿಕ್ಕಿದೆ ನಮಗೆ. ನನಗೆ ಹಣ ಬೇಡ, ನಾಳೆಯಿಂದ ನಾನು ದುಡಿಯುವುದಿಲ್ಲ ಅಂತ ಹೇಳ್ತೀರಾ ನೀವು? ಹಾಗೆ ಮಾಡಬೇಡಿ. ಧರ್ಮಕ್ಕೆ ಉಪಯೋಗಿಸಿ. ದಾನ ಮಾಡಿ, ಒಳ್ಳೆ ಸಂದರ್ಭ ಹುಡುಕಿ ತೆಗೀರಿ. ಸರಿ, ಅಗತ್ಯವಿದ್ದಲ್ಲಿ ನಾನು ದಾನ ಮಾಡ್ತೀನಿ. ನೋಡಿ, ಯಾರಿಗೆ ತುಂಬ ಅಗತ್ಯವಿರುತ್ತಲ್ಲ, ಪ್ರತಿ ವರ್ಷಕ್ಕೆ 50 ದಾದಾವಾಣಿ ಪುಸ್ತಕದ ಹಣ ಕೊಟ್ಬಿಡಿ. ಅಗತ್ಯವಿದ್ದವರಿಗೆ ಪುಸ್ತಕ ಕಳುಹಿಸಿ. ಮತ್ತೆ ಸ್ಕೂಲ್ನ ಮಕ್ಕಳಿಗೆ ಪಠ್ಯ ಪುಸ್ತಕ ಫ್ರೀಯಾಗಿ ಕೊಡಿ. ಯಾರಿಗೂ ಗೊತ್ತಾಗಬಾರ್ದು. ನಾವು ಹೇಳ್ತೇವಲ್ಲ, ದೀಪಕ್ ಬಾಯಿ ಪುಸ್ತಕಗಳನ್ನು ಕೊಟ್ಟಿದ್ದಾರೆ, ಹಾಗೆ ಹೇಳುವ ಅಗತ್ಯವಿಲ್ಲ. ಅದು ಅಹಂಕಾರ ಕಮಿಷನ್ ತಿಂದಂತೆ ಆಗತ್ತೆ. ಅದನ್ನು ಸರಿಯಾಗಿ ಉಪಯೋಗಿಸಿ. ನೀರು ಹರಿತಾ ಇದೆ, ಹರಿಯೋ ನೀರಿಗೆ ದಾರಿ ಮಾಡದೇ ಹೋದ್ರೆ ದುರ್ಗಂಧ ಉಂಟಾಗತ್ತೆ. ಹರಿಯಲು ಬಿಡಿ. ದಾದಾವರು ನನಗೆ ಕಲಿಸಿದ್ದು, ವ್ಯವಹಾರ ಮಾಡೋರು ಹಣವನ್ನು ಬಿಟ್ಟುಕೊಡೋದಿಲ್ಲ. ನೀನೇನ್ ಮಾಡ್ತೀಯ, ನಾನೇನ್ ಮಾಡೋದು, ನೀವೇ ನನಗೆ ಹೇಳಿ. ನೀನು ಮಹಾತ್ಮರಿಗಾಗಿ ಉಪಯೋಗಿಸ್ಬೇಕು. ಯಾರಿಗಾದರೂ ಅಗತ್ಯವಿದೆ ಅಂತ ಅನ್ಸಿದ್ರೆ ಅವರಿಗೆ ದಾನ ಮಾಡಬೇಕು. ಖಾಲಿ ಮಾಡ್ತಾ ಹೋದಾಗೆ ಹೆಚ್ಚು ಸಿಗುತ್ತೆ, ಇನ್ನೂ ಹೆಚ್ಚು ದಾನ ಮಾಡಬೇಕು. ನಾವು ಕೊಟ್ಟ ನಂತರ ಬರುತ್ತೆ. ಮೊದಲಂತ ಇದ್ರಿ, ಬಂದ್ರೆ ನಾನು ಕೊಡ್ತೀನಿ, ಅದು ತಪ್ಪು, ನಿಜವಾಗಿ ತಪ್ಪು. ಕೊಟ್ಟ ನಂತರ ಬರುತ್ತೆ, ಅದು ನಿಯಮ. ಕೊಡ್ತಾ ಇರಿ, ಮಹಾತ್ಮರಿಗೆ ಕೊಡ್ತಾ ಹೋಗಿ. ಸಿಕ್ತು, ಕೊಟ್ಬಿಟ್ಟೆವು. ಅದೇನೆಂದ್ರೆ, ನೀವು ಕುಟುಂಬದ ಬದಲಾಗಿ ಮಹಾತ್ಮರ ಪರವಾಗಿ ರೀಪ್ಲೇಸ್ ಮಾಡಿ. ಸೇವೆ ಮಾಡುವಾಗ ಕುಟುಂಬದ ಬದಲಾಗಿ ಮಹಾತ್ಮರಿಗೆ ಸೇವೆ ಮಾಡಿ. ಅರ್ಥವಾಯ್ತಲ್ಲ? ಸೇವೆಯಲ್ಲಿ ಮತ್ತೆ ಕಿರಿಕಿರಿ ಮಾಡಬಾರ್ದು. ನಾನೊಬ್ಳೆ ಎಷ್ಟೊಂದು ಕೆಲಸ ಮಾಡೋದು, ಬೇರೆಯವರು ಯಾರೂ ಮಾಡುವುದಿಲ್ಲ. ಅವಳನ್ನು ನೋಡಿ ಕಾಣ್ತಿದ್ದಾಳ, ಸುಮ್ಮನೆ ತಿರುಗಾಡ್ತಾಳೆ, ಅವಳನ್ನು ನೋಡಿ ಹೀಗೆ ಮಾಡ್ತಿದ್ದಾಳೆ, ಹೀಗೆಲ್ಲ ಹೇಳ್ಬಾರ್ದು. ನಾವು ಡಬಲ್ ಮಾಡಬೇಕು. ಒಂದು ನಿಯಮ ಇಟ್ಕೊಳ್ಬೇಕು, ನೊಬಿಲಿಟಿ. ನೀವು ಹೋಗಿ 3 ಗಂಟೆ ಎಲ್ಲ, ನಾನು 7 ಗಂಟೆ ಕೆಲಸ ಮಾಡ್ತೀನಿ. ಬೇಕಿದ್ರೆ ನೀವು ಹೋಗಿ, ನೀವು ಡಬಲ್, ದಾದಾ ಅವರ ಕೆಲಸ ಮಾಡಿ, ನಾನು ಡಬಲ್ ಕೆಲಸ ಮಾಡ್ತೀನಿ. ಎಷ್ಟೊಂದು ನೊಬಿಲಿಟಿ ನೋಡಿ. ಇಂಥ ನೊಬಿಲಿಟಿ ಇಟ್ಕೋಬೇಕು. ಅದೇನಂದ್ರೆ, ಸೇವೆ ಮಾಡಬೇಕು ಸಿನ್ಸಿಯರ್ಲಿ, ಹಾರ್ಟಿಲಿ, ಮತ್ತೆ ದುರುಪಯೋಗ ಮಾಡಬಾರ್ದು. ತುಂಬಾ ಒಳ್ಳೆಯದು. ಈ ರೀಪ್ಲೇಸ್ಮೆಂಟ್ ಒಳ್ಳೆ ಸೊಲ್ಯೂಷನು. ನಿರುಮಾ ಹೇಳಿದರೆ, ಅಹಂಕಾರ ನಿಂತು ಹೋಗುವುದಿಲ್ಲ, ಅಹಂಕಾರವನ್ನ ಕಲ್ಯಾಣದ ಕಡೆ ತಿರುಗಿಸಿ. ನಿಮ್ಮಲ್ಲಿ ಅಹಂಕಾರವನ್ನ ಜಗತ್ ಕಲ್ಯಾಣಕ್ಕೆ ಮುಡುಪಾಗಿಸಿ. ಎಷ್ಟು ಒಳ್ಳೆ ಸೊಲ್ಯೂಷನ್ ನೋಡಿ. ನಾನು ಹಾಗೇನೆ, ನನಗೆ ಯಾರಾದರೂ ಏನಾದರೂ ಹೇಳಿದ್ರೆ ನಾನು ಸರಿಯಾಗಿ ಜವಾಬ್ ಕೊಡ್ತೇನೆ ಅವರಿಗೆ. ಇದು ಅಹಂಕಾರ. ನಮ್ಗೆ ಯಾರಾದರೂ ತಪ್ಪು ಮಾಡಿದ್ರೆ ಅವರಿಗೆ ಸುಖ ಕೊಡಬೇಕು, ದುಃಖ ಕೊಡಬಾರ್ದು. ಕಲ್ಯಾಣದ ಕಡೆಗೆ ಹೋಗಿ. ಈ ಮೋಕ್ಷದ ಬಗ್ಗೆ ದಾದವರು ನಮಗೆ ಹೇಳಿದ್ದಾರೆ. ಯಾರಿಗೋ ಒಳ್ಳೇದು ಮಾಡಿದ್ರಿ, ಒಳ್ಳೇದು ಮಾಡಿದ್ರೇನೇ ಸೊಲ್ಯೂಷನ್ ಸಿಗುತ್ತೆ ನಮಗೆ. ಬಾಕಿ ಈಸಿ ಸೊಲ್ಯೂಷನ್ ಎಲ್ಲೂ ಇಲ್ಲ. ಸೀದಾ ಆತ್ಮದಲ್ಲಿರೋದು ಕಷ್ಟ. ನಾವು ಆ ಕಡೆಗೆ ಹೋಗೋದು ಅಗತ್ಯ. ಹಣ, ಮಾನ ಮತ್ತೆ ಮೋಹ, 3 ಮಹಾತ್ಮರಿಗೆ ಉಪಯೋಗಿಸಿದ್ರೆ ಪ್ರಶಸ್ತ ಮೋಹ, ಪ್ರಶಸ್ತ ರಾಗ ಅನ್ಲಾಗತ್ತೆ. ಪ್ರಶಸ್ತದಿಂದ ಆತ್ಮದ ಕಡೆಗೆ ಬರಲು ತಡವಾಗೋದಿಲ್ಲ. ಅರ್ಥವಾಯ್ತಲ್ಲ ನಿಮ್ಗೆ? ಸೀದಾ ಆತ್ಮದ ಕಡೆಗೆ ಹೋಗದೇ ಇರೋದಕ್ಕೆ ಕಾರಣ ಹಣದ ಆಸೆನೇನಾ? ಹಾಗಲ್ಲ. ಅದು ಯಾರಿಗೆ ಹಣದ ಆಸೆ ಇರುತ್ತಲ್ಲ, ಆತ್ಮದ ಕಡೆಗೆ ಹೇಗೆ ಬರ್ತಾರೆ? ಹಣದ ಆಸೆ ಇರುವವರನ್ನ ಇನ್ನೊಂದು ಕಡೆಗೆ ಹೊರಳಿಸಬೇಕು. ನೀನು ಮಹಾತ್ಮರಿಗೆ ಉಪಯೋಗಿಸು. ಹಣದ ಆಸೆ ಬಿಟ್ರೆ ಆತ್ಮದ ಕಡೆಗೆ ಬರಲು ತಡವಾಗುವುದಿಲ್ಲ. ಗ್ರಹಿಸುವವರಿಗೆ ಆತ್ಮದ ಕಡೆಗೆ ಬರಲು ತಡವಾಗುತ್ತೆ. ನೆಗೆಟಿವ್ ಅಹಂಕಾರದಿಂದ ಪಾಸಿಟಿವ್ಗೆ ಹೋಗೋದು, ಅದು ಫಸ್ಟ್ ಸ್ಟೆಪ್. ಪಾಸಿಟಿವ್ ಆತ್ಮಕ್ಕೆ ತಾಕ್ಕೊಂಡಿದೆ, ನೆಗೆಟಿವ್ ಪುದ್ಗಲ್ಗೆ ತಾಕ್ಕೊಂಡಿದೆ, ಅಲ್ಲಿಂದ ಆತ್ಮದ ಕಡೆಗೆ ಬರುವುದು ಕಷ್ಟ.
ಪುದ್ಗಲ್ನಿಂದ ಆತ್ಮದ ಕಡೆಗೆ ಹೋಗೋ ಬದಲು ಪಾಸಿಟಿವ್ಗೆ ಹೋಗಿ. ಪಾಸಿಟಿವ್ ಆತ್ಮಕ್ಕೆ ತಾಕ್ಕೊಂಡಿದೆ. ಪಾಸಿಟಿವ್ನಿಂದ ಆತ್ಮ ಸಮ್ಮುಖವಾಗಲು ಹೆಚ್ಚು ಸಮಯ ಬೇಕಿಲ್ಲ. ಬರೀ ಅಬೌಟ್ 180 ಡಿಗ್ರೀಸ್. ಸೀಟ್ ಸಂಪೂರ್ಣ ಬಿಡಬೇಕು, ಅಲ್ಲಿಂದ ಜಿಗಿದು ಇಲ್ಲಿಗೆ ಬರಬೇಕಾಗತ್ತೆ. ಗೊತ್ತಾಯ್ತಲ್ಲ? ಪುದ್ಗಲ್ನಿಂದ ಡೈರೆಕ್ಟ್ ಬಿಡುಗಡೆ ಬೇಕಿದ್ರೆ ಆತ್ಮದ ಕಡೆಗೆ ಬರುವವರು ತುಂಬಾ ಕಡಿಮೆ, ಅದಲ್ದೇ ತುಂಬಾ ಡಿಫಿಕಲ್ಟ್. ಯಾವಾಗ ನಾವು ಪುದ್ಗಲನ್ನು ಬಿಟ್ಬಿಡ್ತೀವಿ ಆಗ ದೇಹದಾಸೆ ಬಿಟ್ಟೋಗುತ್ತಾ? ಇಲ್ಲ, ಹೇಗ್ ಬಿಟ್ಟು ಹೋಗುತ್ತೆ? ಹಾಗಲ್ಲ, ಮೊದ್ಲು ಪಾಸಿಟಿವ್ ಕಡೆಗೆ ತಿರುಗಿಸಿ ಆಗ ದೇಹದಾಸೆ ಇಲ್ಲ, ಬಿಟ್ಟೋಗುತ್ತಾ? ದೇಹದ್ಯಾಸವು ಮೊದಲು ತನ್ಗಾಗಿ ಉಪಯೋಗಿಸ್ತಿತ್ತು, ಈಗ ಬೇರೆಯವರಿಗೆ ಉಪಯೋಗಿಸುತ್ತೆ. ಇದು ಫಸ್ಟ್ ಸ್ಟೆಪ್ ಆಗಿದೆ. ನಂತರ ಬೇರೆಯವರಿಗೆ ಉಪಯೋಗಿಸಿದ ಆತ್ಮದ ಕಡೆಗೆ ಹೋಗಲು ಸುಲಭ ಆಗುತ್ತೆ. ಇಲ್ಲಿ ಕೆಲವೊಂದು ಅಡಚಣೆಗಳಿವೆ. ನಾನ್ ಮಾಡೋದು ಗರ್ವರಸದ್ದು, ಮಾನ ತೆಗೆದುಕೊಳ್ಳುತ್ತೆ. ಲೋಭಕ್ಕಿಂತ ಅದು ಒಳ್ಳೆಯದು. ಬೇರೆಯವರಿಗೆ ಹಠ ಮಾಡಿ ದುಃಖ ನೀಡುವುದಕ್ಕಿಂತ ಬೇರೆಯವರ ಹಿತಕ್ಕಾಗಿ ಹಠ ಮಾಡೋದು ಒಳ್ಳೆಯದು. ಹಠ ಮಾಡೋದು ನಿಲ್ಲುವುದಿಲ್ಲ, ಆದರೆ ಜನರ ಒಳಿತಿಗಾಗಿ ಮಾಡೋದು. ಏನೇ ಆಗಲಿ ನಾನು ಎಲ್ರಿಗೂ ಹೆಲ್ಪ್ ಮಾಡ್ತೀನಿ ಅಂದ್ರೆ ಅದು ವಿರುದ್ಧಿಕ್ಕಿನ ಅಹಂಕಾರವು ಆತ್ಮದ ಕಡೆಗೆ ಬರುತ್ತೆ. ವಿರುದ್ಧಕ್ಕಿಂದ ಆತ್ಮದ ಕಡೆಗೆ ಬರುವುದು ನಡೀತಿರುತ್ತೆ. ಇದನ್ನು ಖಂಡಿತ ಮಾಡಬೇಕು. ವಿರುದ್ಧಕ್ಕಿಂದ ಅಹಂಕಾರ ಬಿಟ್ರೆ ಆಗ್ಲೇ ಆತ್ಮದ ಕಡೆಗೆ ಬರ್ತೀರಾ. ನೆಗೆಟಿವ್ ಬುದ್ಧಿ ಪಾಸಿಟಿವ್ ಬುದ್ಧಿ ಆಗತ್ತೆ. ಪಾಸಿಟಿವ್ ಬುದ್ಧಿ ನಂತರ ಸಮ್ಯಕ್ ಬುದ್ಧಿ ಕಡೆಗೆ ಹೋಗುತ್ತೆ. ಸಮ್ಯಕ್ ಬುದ್ಧಿ ಆತ್ಮದ ಕಡೆಗೆ ತರುತ್ತೆ. ಸಮಯ ಬೇಕಾಗಲ್ಲ. ನೀವು ನ್ಯೂಯಾರ್ಕ್ ಹೋಗ್ಬೇಕಿದ್ರೆ ಮೊದಲು ಲಂಡನ್ಗೆ ಹೋಗಿ ಆಮೇಲೆ ಹೋಗ್ಬೇಕು. ಲಂಡನ್ ಬೇಡ ಅಂದ್ರೆ ಆಗತ್ತಾ? ನಿಮ್ಮ ವಿಮಾನಕ್ಕೆ ಪೆಟ್ರೋಲ್ ತುಂಬಿಸ್ಕೊಳ್ಬೇಕಾದ್ರೆ ಅವರಿಗೆ ಲಂಡನ್ಗೆ ಹೋಗ್ಲೇಬೇಕಾಗತ್ತೆ. ಹಾಗಿರುತ್ತಲ್ಲ, ಅಲ್ಲಿ ವಯಾ ಸೀದಾ ಮೋಕ್ಷ ಹೇಗಾಗತ್ತೆ? ವಯಾ ಮಹಾವಿದೆ ಹೋಗ್ಬೇಕಾಗತ್ತೆ. ವಯಾ ಪಾಸಿಟಿವ್ ಹೋಗ್ಬೇಕಲ್ಲ. ನೆಗೆಟಿವ್ನಿಂದ ಸೀದಾ ಆತ್ಮಕ್ಕೆ ಹೋಗೋಕ್ಕಾಗಲ್ಲ. ಆಗತ್ತೆ, ಸ್ವಲ್ಪ ಆಗತ್ತೆ. ಶಾಶ್ವತ ಸುಲಭ ರಸ್ತೆ ಇದೆ. ಡಿಪ್ರೆಷನ್ ಉಂಟಾಗತ್ತೆ, ಬೇರ್ಪಟ್ಟಿರ್ಬೇಕು ಹಿಮಾಂಶುವಿನಿಂದ. ಹೇಗೆ? ನೀವು ಜಾಗೃತಿ ಇಟ್ಕೊಳ್ಳಿ, ಒಳ್ಳೆ ವಿಚಾರ. ಮತ್ತೆ ಇದುವೇ ಸುಲಭ ರಸ್ತೆ. ಸರಿ, ನಮ್ಗೆ ಬೋನಸ್ ಸಿಕ್ಕಿದೆ. ಇವೆಲ್ಲ ಒಳ್ಳೆ ವಿಜ್ಞಾನದ ವಿಚಾರಗಳು. ಎಷ್ಟು ನಮ್ಮ ತಿಳುವಳಿಕೆ ಹೆಚ್ಚುತ್ತೆ ಅಷ್ಟು ನಮ್ಮ ಎಲ್ಲ ದೋಷಗಳ ನಿವಾರಣೆ ಆಗ್ತಾ ಹೋಗುತ್ತೆ. ವ್ಯವಹಾರ ಬಿಡಬೇಕಿಲ್ಲ, ಬದಲಿಸ್ಬೇಕಿಲ್ಲ, ಆದರೆ ತಿಳುವಳಿಕೆಯನ್ನ ಬದಲಿಸ್ಬೇಕು. ತಪ್ಪು ತಿಳುವಳಿಕೆ ಬಿಟ್ಟು ಹೋಗ್ಬೇಕು, ಸರಿ ತಿಳುವಳಿಕೆ ಸೆಟ್ ಆಗ್ಬೇಕು.